मगर अब यहाँ पर जो जितने भी कागजात बन चुके हैं, इंडी के सब रजिस्टर ऑफिस में, नोंदनी ऑफिस में यहाँ पर कागजात बन गए हैं। आखिर कैसे, तब कोई मिला भगत नहीं होते अधिकारी तो कैसे बन जाते हैं डॉक्यूमेंट पेपर, और किसी की जगह किसी के नाम पर कैसे हो जाते हैं। उन पर भी एफआईआर सिर्फ सस्पेंड करने से कोई भी फायदा नहीं है। इनको ये सस्पेंड होने के लिए भी अधिकारी तैयार है। अब इनको डिसमिस कर देना चाहिए ऐसे अधिकारियों को, ताकि पिछले भी अधिकारी अगर होंगे तब उन्हीं को पता चलता है, ताकि किसकी जमीन किसके नाम पर कैसे कर देते हैं और उनको जरूर सबक मिलती है। मगर यहाँ पर हमने आपको स्क्रीन पर बता रहे हैं, अब तो हंसकी ग्राम पंचायती के घोटाले जमीन में, ये सरकारी जमीन है, अब तक इनको अरेस्ट नहीं किया गया है, कुछ लोगों को सस्पेंड किया गया है। आखिर यहाँ पर कानून कार्रवाई क्यों नहीं हो पा रही, हमने पिछले एपिसोड में भी बताया है और सभी अखबारों में भी अब आ चुका है। यहाँ की पूरा डिटेल्स हमारे पत्रकारों ने यहाँ पर सब बता चुके हैं, मगर पर भी इनको अरेस्ट नहीं कर पा रहे। 6 लोग मिलाकर 3 एकड़ चिल्लर जमीन घोटाला करते हैं, गोलमाल करते हैं सरकारी जमीन, उन पर भी कानून कार्रवाई होना चाहिए और उन पर भी अरेस्ट करना चाहिए, वो भी जेल के सलाखों के पीछे रहना चाहिए। क्योंकि विजयपुर शहर में अब तो दाएं और बाएं हाथ का खेल बन गया है, किसकी जमीन कब किस तरह से छीन लेना और किस तरह से कैसे करना, एक मास्टरमाइंड प्लान इनको बहुत अच्छी तरह मालूम है। अब उसी तरह विजयपुर के जिला के एसपी ऋषिकेश ने जो इतना बड़ा कदम उठाया है, सबको विजयपुर शहर के बहुत सारे लोग उनको दुआई भी दे रहे हैं, ताकि जमीन के मामले में, इतने घोटाले मामले में जो इन्होंने कदम उठाए, बहुत सारे लोग उनको दुआई भी दे रहे हैं। अब आते दिनों में ऐसे ही केस सभी खुला हो जाएंगे, मगर सही कौन है गलत कौन है इसका फैसला जरूर होगा। देखेंगे एक रिपोर्ट में। ಬಹಳಷ್ಟು ಕೆಲವು ಲ್ಯಾಂಡ್ ರಿಲೇಟೆಡ್ ಕೇಸಸ್ ರಿಪೋರ್ಟ್ ಆಗಿವೆ. ಅದರಲ್ಲಿ ಫೇಕ್ ಇಂಪರ್ಸನೇಷನ್ ಮಾಡಿ ಬೇರೆಯವ್ರದ್ದು ಲ್ಯಾಂಡ್ ಬೇರೆಯವರಿಗೆ ಮಾರಾಟ ಮಾಡುವುದು, ಅದರಲ್ಲಿ ದುಡ್ಡು ಮಾಡುವುದು, ಫೇಕ್ ಡಾಕ್ಯುಮೆಂಟ್ ಸೃಷ್ಟಿಸುವುದು, ಫೋರ್ಜರಿ ಮಾಡುವುದು ಅಂತ ಕೆಲವು ಪ್ರಕರಣಗಳು ದಾಖಲಾಗಿರ್ತವೆ. ಇದು ಇತ್ತೀಚಿನ ದಿನಗಳಲ್ಲಿ ನಾವು ಆ ಪ್ರಕರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಇಮಿಡಿಯೇಟ್ ಅದರಲ್ಲಿ ನಾವು ಸಾಕಷ್ಟು ಕೇಸಸ್ ಅನ್ನು ಭೇದಿಸುವುದರಲ್ಲಿ ಸಹ ಯಶಸ್ವಿ ಆಗಿರ್ತೀವಿ. ಇದರಲ್ಲಿ ಕೆಲವು ಕೇಸ್ಗಳನ್ನು ಹೇಳಬೇಕಾದ್ರೆ 19 ಜೂನ್ ರಂದು ಕ್ರೈಮ್ ನಂಬರ್ 63/24 ಇದರಲ್ಲಿ ಕಂಪ್ಲೇನೆಂಟ್ ನೀಲವ್ವ ನಿರ್ವನ್ ಶೆಟ್ಟಿ 70 ವರ್ಷ ವಯಸ್ಸಿದವರು, ಅವರಿಗೆ ಇಂಪರ್ಸನೇಷನ್ ಯಾರು ಮಾಡಿ ಅವರು 10 ಗುಂಟೆ ಜಮೀನನ್ನು ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಬಂದಿರುತ್ತದೆ. ಅದಕ್ಕೆ ತಕ್ಕಂತೆ ನಾವು ಒಂದು ಎಫ್ಐಆರ್ ಸಹ ಆದರ್ಶ್ ನಗರ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದ್ದೀವಿ. ಈ ಕೇಸಲ್ಲಿ ಬಹಳ ಚುರುಕಾಗಿ ತನಿಖೆ ನಡೆಸಿ ಈಗಾಗಲೇ 3 ಜನರಿಗೆ ದಸ್ತಗಿರಿ ಮಾಡಲಾಗಿದೆ. ಅವ್ರು ಜೆಸಿ ಸಹ ಹೋಗಿದ್ದಾರೆ. ಒಬ್ಬ ಶಂಕರ್ ಚವಾನ್ ರೆಸಿಡೆಂಟ್ ಆಫ್ ಭೂತ್ನಾಳ್ ತಾಂಡ, ಇನ್ನೊಬ್ಬ ಭೀಮರಾಯ್ ಕಟ್ಟಿಮನಿ, ಮತ್ತೆ ಬಾಂಡ್ ರೈಟರ್ ನಾಗಪ್ಪ ಕೋಲ್ಕರ್, ಈ 3 ಜನರಿಗೆ ನಾವು ದಸ್ತಗಿರಿ ಮಾಡಿದೀವಿ. ಇದರಲ್ಲಿ ಕೆಲವು ಇನ್ನೂ ಜನ ಭಾಗಿಯಾಗಿರ್ತಾರೆ, ಮತ್ತೆ ಅವರಿಗೆ ಸಹ ನಾವು ಐಡೆಂಟಿಫೈ ಮಾಡಿದೀವಿ. ಈಗ ಕೆಲವು ಜನ ಅಬ್ಸ್ಕಾಂಡಿಂಗ್ ಇದ್ದಾರೆ, ಅವರಿಗೆ ಹುಡುಕಾಡ್ಲಿಕ್ಕೆ ಸಹ ಪ್ರಯತ್ನ ನಡೀತಾ ಇದೆ. ಈ ಲೇಡಿ ಇಂಪರ್ಸನೇಷನ್ ಮಾಡಿದವರು ಅವರು ಸಹ ಮಹಾರಾಷ್ಟ್ರ ಮೂಲದವರು, ಅವರಿಗೆ ಸಹ ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ನಡೀತಾ ಇದೆ. ಅವರಿಗೆ ಸಹ ಅರೆಸ್ಟ್ ಮಾಡ್ತೀವಿ. ಮತ್ತೆ ಇನ್ನೊಂದು ಕೇಸ್ ಆಗಿತ್ತು ಇತ್ತೀಚಿನ 24 ಜೂನ್, ಆ ದಿವಸ 2 ಕೇಸ್ ಆದರ್ಶ್ ನಗರಲ್ಲಿ ರಿಪೋರ್ಟ್ ಆಗಿರುತ್ತದೆ. ಇದರಲ್ಲಿ ಬ್ಯಾಂಕ್ ಇಂದ ಸಾಲ ನಾವು ತೀರಿಸಿದೀವಿ ಅಂತ ಹೇಳ್ಬಿಟ್ಟು ಒಂದು ಎನ್ಒಸಿ ತಗೊಂಡ್ ಬರ್ತಾರೆ. ನಮ್ಮ ಲ್ಯಾಂಡ್ ಖರೀದಿ ಲ್ಯಾಂಡ್ ಮೇಲೆ ಇವರು ಸಾಲ ತಗೊಂಡಿದ್ದಾರೆ. ಲ್ಯಾಂಡ್ ಬೋಜಾ ಏನ್ ಹೇಳ್ತೀವಿ ನಾವು, ಅದನ್ನು ಕಡಿಮೆ ಮಾಡಕ್ಕೆ ರಿಜಿಸ್ಟರ್ ಆಫೀಸ್ ಅಲ್ಲಿ ಹೋಗ್ತಾರೆ, ಫೇಕ್ ಬ್ಯಾಂಕ್ ಸರ್ಟಿಫಿಕೇಟ್ ಎನ್ಒಸಿ ತಗೊಂಡು ಹೋಗ್ತಾರೆ. ಅದಕ್ಕೆ 2 ಕೇಸ್ ಮಾಡಿದೀವಿ, 66/24 and 67/24. ಇದರಲ್ಲಿ ಸಹ ಒಟ್ಟು 6 ಜನರಿಗೆ ದಸ್ತಗಿರಿ ಮಾಡಲಾಗಿದೆ. ಆರೋಪಿಗಳು ಜಿನಪ್ಪ ಮಂಜರಗಿ, ಮಹಾವೀರ್ ಮಂಜರಗಿ, ಯಾರೊಬ್ಬ ಮಧ್ಯವರ್ತಿ ಇದ್ದಾನೆ ಸಂತೋಷ್ ನಾವಿ, ಶ್ರೀಧರ್ ಅಮೀನ್ಗಢ್, ಇವನು ಫೇಕ್ ಆಧಾರ್ ಮಾಡಿರ್ತಾನೆ, ಮತ್ತೆ ತುಕಾರಾಮ್ ಸಾಳುಂಕೆ, ಇವನು ಮಿಡಲ್ ಮ್ಯಾನ್. ಇನ್ನೊಂದು ಕೇಸಲ್ಲಿ ಆರೋಪಿ ಶಿವಪ್ಪ ನಿಜನ್ನವರ್. ಇಷ್ಟು 6 ಜನರಿಗೆ ನಾವು ಈಗಾಗಲೇ ದಸ್ತಗಿರಿ ಮಾಡಿದ್ದೀವಿ. ಇವರಿಗೆ ಜೆಸಿ ಕಳಿಸಲಾಗಿದೆ. ಇನ್ನೊಂದು ಕೇಸ್
6 ಮಾರ್ಚ್ 2024ರಲ್ಲಿ ಕಂಪ್ಲೇನೆಂಟ್ ಅರುಣ್ ಮಾಚಪ್ಪನವರ್ ಇವರು ಕೊಟ್ಟ ಕಂಪ್ಲೇಂಟ್ ಪ್ರಕಾರ ಕ್ರೈಮ್ ನಂಬರ್ 19/24 ಆದರ್ಶ್ ನಗರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆಗಿರುತ್ತದೆ. ಇದರಲ್ಲಿ ಸಹ ಅಕ್ಯೂಸ್ಡ್ 6 ಜನರ ಮೇಲೆ ದಸ್ತಗಿರಿ ಕ್ರಮ ಜರುಗಿಸಲಾಗಿದೆ. ಇದರಲ್ಲಿ ಒಟ್ಟು 7 ಎಕರೆ ಆಸ್ಪಾಸು ಇರುವಂತಹ ಲ್ಯಾಂಡ್ ಅನ್ನು ಬೇರೆಯವರಿಗೆ ಇಂಪರ್ಸನೇಷನ್ ನಿಂತು ಅದು ಮಾರಾಟ ಆಗಿರುತ್ತದೆ. ವಿಕ್ಟಿಮ್ ಅದಕ್ಕೆ ಸಹ ಸುಮಾರು 88 ಲಕ್ಷ ಅಷ್ಟು ಹಣವನ್ನು ಪೇಮೆಂಟ್ ಮಾಡಿರ್ತಾರೆ. ಸೊ ಇದರಲ್ಲಿ ಯಾರು ಇಂಪರ್ಸನೇಷನ್ ಮಾಡಿದಾನೆ ಅವನು ಮೋಹನ್ ಹೆಗಡೆ, ಇವನಿಗೆ ಗದಗಿಂದ ನಾವು ಅರೆಸ್ಟ್ ಮಾಡಿದೀವಿ. ಅದರ ಜೊತೆಗೆ ಅಕ್ಬರ್ ಜುಮ್ನಾಳ್, ಇವನು ವಿಜಾಪುರದವನು, ಇವನು ಫೇಕ್ ಆಧಾರ್ ಕಾರ್ಡ್ ಮತ್ತೆ ಫೇಕ್ ವೋಟರ್ ಐಡಿ ಎಲ್ಲ ಮಾಡಿರ್ತಾನೆ. ಜಿತೇಂದ್ರ ಚವಾಣ್, ಅಶೋಕ್ ರಾಠೋಡ್, ಪ್ರಕಾಶ್ ಚವಾಣ್ 3 ಜನ ಭೂತನಾಳ್ ತಾಂಡದವರು, ಮತ್ತೆ ರಫೀಕ್ ತುರ್ಕಿ ಇವನು ವಿಜಾಪುರದವರು. ಇವರು 6 ಜನ ಈಗಾಗಲೇ ದಸ್ತಗಿರಿ ಆಗಿದೆ. ಇದರಲ್ಲಿ ಇನ್ನೂ 3 ಜನ ಇನ್ನು ಕೆಲವು ಅಕ್ಯೂಸ್ಡ್ ಇದ್ದಾರೆ. ಅವರಿಗೆ ಸಹ ನಾವು ಐಡೆಂಟಿಫೈ ಮಾಡಿದ್ದೀವಿ. ಈಗ ಅಬ್ಸ್ಕಾಂಡಿಂಗ್ ಇದ್ದಾರೆ, ಅವರಿಗೆ ಸಹ ಅರೆಸ್ಟ್ ಮಾಡಲಾಗುವುದು. ಇನ್ನೊಂದು ಕೇಸ್, ಈಗ ನಾವು ಇತ್ತೀಚಿನ ದಿನಗಳಲ್ಲಿ ಏನ್ ಡ್ರೈವ್ ಮಾಡ್ತಾ ಇದೀವಿ ಇದು ಇಲಿಗಲ್ ಲ್ಯಾಂಡ್ ರಿಲೇಟೆಡ್ ಇಶ್ಯೂಸ್ ಬಗ್ಗೆ, ಕ್ರೈಮ್ಸ್ ಬಗ್ಗೆ, ಅದನ್ನು ನೋಡಿ ಒಬ್ರು ಮುಂದೆ ಬಂದಿರ್ತಾರೆ. ಒಬ್ಬ ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್ ನಾರಾಯಣ್ಕರ್ ಅಂತ ಹೇಳ್ಬಿಟ್ಟು ಅವ್ರು 25 ಲಕ್ಷ ಕಳ್ಕೊಂಡಿರ್ತಾರೆ. 2 ವರ್ಷ ಹಿಂದೆ ಆದ ಘಟನೆ. ಸೊ ಇದರಲ್ಲಿ ಇವರಿಗೆ ಯಾವುದೋ ಒಂದು ಲ್ಯಾಂಡ್ ಸೇಲ್ ಮಾಡಿ, ಬೇರೆಯವನ ಹೆಸರಲ್ಲಿ ಇರುವಂತಹ ಲ್ಯಾಂಡ್ ಇಂಪರ್ಸನೇಷನ್ ಮಾಡಿ ಇವರಿಗೆ ಸೇಲ್ ಆಗಿರುತ್ತದೆ. ಇವರು 25 ಲಕ್ಷ ಕೊಟ್ಟಿರ್ತಾರೆ. ಆಮೇಲೆ ಗೊತ್ತಾಗುತ್ತೆ ನನಗೆ ಫ್ರಾಡ್ ಆಗಿದೆ. 2 ವರ್ಷ ಹಿಂದಿನ ಘಟನೆ. ಈಗ ಬಂದು ಕಂಪ್ಲೇಂಟ್ ಕೊಡ್ತಾರೆ, FIR ರಿಜಿಸ್ಟರ್ ಆಗುತ್ತೆ. ನಾವು ಆದರ್ಶ್ ನಗರ್ ಪೊಲೀಸ್ ಠಾಣೆಯಲ್ಲಿ ಮಾಡಿ ಆಮೇಲೆ ಸೇನ್ ಪೊಲೀಸ್ ಸ್ಟೇಷನ್ಗೆ ಇದನ್ನು ವರ್ಗಾವಣೆ ಮಾಡಿರ್ತೀವಿ. ಈ ಕೇಸಲ್ಲಿ ಸಹ ನಾವು ಆರೋಪಿಗಳನ್ನು ದಸ್ತಗಿರಿ ಮಾಡಿದೀವಿ. ಅದರಲ್ಲಿ ಆರೋಪಿ ನಂಬರ್ 1 ಚಾಂದ್ ಪಿ ಇನಾಮ್ದಾರ್ ಅಲಿಯಾಸ್ ರಮ್ಲಿ ಚಾಂದ್, ಇವನು ರೌಡಿ ಶೀಟರ್ ಇದ್ದಾನೆ. ಇಲ್ಲಿ ದಸ್ತಗಿರಿ ಮಾಡಲಾಗಿದೆ, GC ಕಳಿಸಲಾಗಿದೆ. ಮತ್ತೆ ಮೆಹಬೂಬ್ ಹಡಗಲಿ, ಮೆಹಬೂಬ್ ಡಾಂಗೆ, ಮೆಹಬೂಬ್ ಹಡಗಲಿ, ಸಿಕಂದರ್ ಗಂಗನಹಳ್ಳಿ, ದತ್ತು ತಿಕ್ಕುಂಡಿ, ಮತ್ತೆ ವಾಗೇಶ್ ಶಂಕರ್ ಪೋಳ್ ಇವರಿಗೆ ಅರೆಸ್ಟ್ ಮಾಡಲಾಗಿದೆ. ಇದರಲ್ಲಿ ವಾಗೇಶ್ ಪೋಳ್ ಇವನು ರಿಲೇಷನ್ ಆಗ್ಬೇಕು ವಿಕ್ಟಿಮ್ಗೆ, ಇವನು ಸಹ ಮಧ್ಯವರ್ತಿ ಆಗಿರ್ತಾನೆ. ಇನ್ನು ಕೆಲವು ಜನ ಇದರಲ್ಲಿ ಇದ್ದಾರೆ ಇನ್ವಾಲ್ವ್ ಆಗುವರು, ಅವರಿಗೆ ಸಹ ನಾವು ಐಡೆಂಟಿಫೈ ಮಾಡಿದ್ದೀವಿ, ಅವರಿಗೆ ಸಹ ದಸ್ತಗಿರಿ ಮಾಡಲಾಗುವುದು. ಈ ಎಲ್ಲಾ ಕೇಸ್